All right. So ಇವತ್ತಿನ ಟಾಪಿಕ್ ಪ್ಲಾನ್, ಪ್ರಿಪೇರ್ and perform. Okay. Definitely last time kuda, a lot of leaders we were talking about, guri, goal, how, what it need to be. Nanige, this is something, what I thought, maybe we'll have to share it to the team of our, successful GGN family. Whenever we talk about a plan, preparation, perform and takshna, mind al barodu 4 P's. Okay. So 4 P's equal to success antivi, So the first one, it's all of us know, is a very famous saying. Most of us have heard about it. Importance kuda nam elrigu kuda gottu. Failing to plan is planning to fail antivi. So ade modalne P. So when you really do not plan, we are 100% sure of failing. So idar ಬಗ್ಗೆ ನಮ್ಮ ಎಲ್ರಿಗೂ ಜಾಸ್ತಿ details ಗೊತ್ತಾಗಿದೆ. What is the importance of having a goal, all that we have learned it. Now the next thing what we talk about are more steps: plan, prepare ಮತ್ತೊಮ್ಮೆ perform ಅಂತೀವಿ. Okay, so planning ಆದ್ಮೇಲೆ definitely preparation ಇರಬೇಕು, then we get into our action, performance. But most of the time ನಾವು ಇನ್ನೊಂದು ಮಧ್ಯದಲ್ಲಿ ಒಂದು P ಇರುತ್ತೆ, ಅದನ್ನ ಮರ್ತು ಹೋಗ್ತೀವಿ. That is what we say is the practice ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಶ್ರೀಶ್ ಅವ್ರು ಇರ್ಬೋದು, ದೇವ ಸರ್ ಇರ್ಬೋದು, ಇಲ್ಲ ಸಂದೀಪ್ ಅವ್ರು ಇರ್ಬೋದು, ಯಾವುದೇ ಒಂದು ಪ್ರೆಸೆಂಟೇಶನ್ ಇರ್ಬೋದು. ಈಗ ನಾನ್ ಮಾಡ್ತಾ ಇರೋದು ಕೂಡ ಜಸ್ಟ್ ವಿತೌಟ್ ಪ್ರಿಪರೇಷನ್ ಪ್ರಾಕ್ಟೀಸ್ ಮಾಡಕ್ ಆಗೋದೇ ಇಲ್ಲ. 45 minutes ಇರ್ಬೋದು, 1 hour ಇರ್ಬೋದು. ನೀವೆಲ್ರಿಗೂ ಕೂಡ ಗೊತ್ತು, ಎವ್ರಿಥಿಂಗ್ ದಟ್ ವಿ ಡೂ, ಒಂದು ಪ್ರಾಪರ್ ಪ್ಲಾನಿಂಗ್, ಒಂದು ಟೈಮಿಂಗ್, ಪ್ರಿಪರೇಷನ್, ಸ್ಲೈಡ್ ಇರ್ಬೋದು. ಮತ್ತೊಮ್ಮೆ ಇದನ್ನ ಯಾವ ತರ ಎಕ್ಸಾಂಪಲ್ ಕೊಟ್ಟು ಮಾಡೋದು, ಯಾವ ತರ ನಾವು ಅಪ್ರೋಚ್ ಮಾಡೋದು, ಇದನ್ನೇ ಪ್ರಾಕ್ಟೀಸ್ ಅಂತೀವಿ. ಈಗ ನಾವು ಮಾಡ್ತಾ ಇರೋದು ಪರ್ಫಾರ್ಮೆನ್ಸ್ ಅಂದ್ರೆ ಡೆಲಿವರಿ, ಆ ಪ್ರೆಸೆಂಟೇಶನ್ ಇರ್ಬೋದು, ಇಲ್ಲ when we go meet the client ಇರ್ಬೋದು, or we are prospecting a leader, partner ಇರ್ಬೋದು, UPOS owner ಇರ್ಬೋದು. That's a kind of a delivery ಅಂತೀವಿ. Okay, but ಇದರಲ್ಲಿ 4 P's. ಬಟ್ ಇನ್ನೊಂದು ಒಂದು we most of the time we talk about it, but ಅದಿಲ್ಲ ಅಂದ್ರೆ the result of all these 4 P's will get nullified. So for me, what I say is this is very very important. ಈಗ 4P ಬಗ್ಗೆ ನಾವು ಮಾತಾಡಿದ್ವಿ: ಪ್ಲಾನ್, ಪ್ರಿಪೇರ್, ಪ್ರಾಕ್ಟೀಸ್, ಪರ್ಫಾರ್ಮ್. ಈ 4 ನಾವು ಮಾಡ್ತಾ ಇದೀವಿ. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಪರ್ಸಿವಿಯರೆನ್ಸ್ ಅನ್ನೋದು, ಕನ್ಸಿಸ್ಟೆನ್ಸಿ ಅಂತೀವಿ. ದಟ್ಸ್ ಅ 5th one. ಸೊ ಆ 5th one ಇದು ಎಲ್ಲಾ ಸೇರಿದ್ರೆ ಮಾತ್ರ ನಮಗೆ ಸಕ್ಸಸ್. ಸಕ್ಸಸ್ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತು. ಓಕೆ, ಎಸ್, ಆ ಇಂಟ್ರೆಸ್ಟ್, ಪ್ಯಾಷನ್, ವೆರಿ ಗುಡ್. ರಾಧಾಕೃಷ್ಣ ಅವರು ಆಗ್ತಿದ್ದಾರೆ. ಪರ್ಸಿವಿಯರೆನ್ಸ್, interest, that is what it is. It's a performance, it comes into fantastic. Like this, each person we can define. But ನನ್ನ ಇದರಲ್ಲಿ 5 P's what I have taken is a kind of a perseverance, why ಕನ್ಸಿಸ್ಟೆನ್ಸಿ. ಇದು 5 ಇದ್ರೆ ಮಾತ್ರನೇ ನಮಗೆ ಒಂದು ಸಕ್ಸಸ್ ಬರುತ್ತೆ. ಆಫ್ ಕೋರ್ಸ್ ಯು ಕ್ಯಾನ್ ಟೇಕ್ ದಟ್ ಇಂಟ್ರೆಸ್ಟ್ or a passion. ಓಕೆ, ಪ್ರೊಡಕ್ಟಿವಿಟಿ ಅನ್ಬೋದು, ಇದೆಲ್ಲ ಇಟ್ಸ್ ಆಲ್ ಕಮಿಂಗ್ ಬ್ರಾಕೆಟೆಡ್ ಅಂಡರ್. ನೌ does it this perseverance and you call it a passion and everything, what it will do is it will make you to do again and again. ಈಗ ನೀವು ಪ್ಲಾನ್ ಮಾಡಿದೀರಾ, ಪ್ರಿಪೇರ್ ಮಾಡಿದೀರಾ, ಬಟ್ ರಿಸಲ್ಟ್ ಬಂದಿಲ್ಲ ಅನ್ಕೊಳ್ಳಿ, this is what will drive you back into. It will be like a circle. So ನಮ್ಮ ಉದಾಹರಣೆಗೆ ನಾವು ತಗೋಬೇಕಂದ್ರೆ, ಐ ಆಮ್ ಜಸ್ಟ್ ಟೇಕಿಂಗ್ ಜರ್ನಿ ಆಫ್ ಅ ಗ್ಲೋಬಲ್ ಗಾರ್ಡನರ್. ನಮ್ಮ ಎಲ್ಲರೂ ಕೂಡ ಗೊತ್ತು. ಈಗ ಒಂದು ಒಳ್ಳೆ ಐಡಿಯಾ ಇತ್ತು, ಒಂದು ಒಳ್ಳೆ ಕಾನ್ಸೆಪ್ಟ್ ಇತ್ತು ನಮ್ಮ CMD ಸರ್ಗೆ. ವಿತ್ ದಟ್ ಪ್ಲಾನ್ ಅಲೋನ್, ಡು ಯು ಥಿಂಕ್ ಯು ವುಡ್ ಹ್ಯಾವ್ ರೀಚ್ ವಾಟ್ ವಿ ಆರ್ ಟುಡೇ? ಆ ಪ್ಲಾನ್ ಆದ್ಮೇಲೆ ಎಷ್ಟೊಂದೋ ಕೆಲಸ ಆಗಿದೆ. ಪಬ್ಲಿಕ್ ಲಿಮಿಟೆಡ್ ಮೂವ್ ಆಗಿದೆ, 6,680 crores, ಆರ್ ಅಡ್ವಾನ್ಸ್ ಟ್ಯಾಕ್ಸ್ ಇರ್ಬೋದು, ಕತಾರ್ ಇರ್ಬೋದು. ಸೊ ಸಿಸ್ಟಮ್ಯಾಟಿಕಲಿ ಮೆಟಿಕ್ಯುಲಸ್ಲಿ ಪ್ಲಾನ್ ಮಾಡಿರೋದಕ್ಕೆ ವಿತ್ ಲಾಡ್ ಆಫ್ ಪರ್ಸಿವಿಯರೆನ್ಸ್. ಎಷ್ಟೋ ಅವರಿಗೆ ಅಬ್ಜೆಕ್ಷನ್ಸ್, ಹರ್ಡಲ್ಸ್ ಬಂತು, ಲಾಡ್ ಆಫ್ ಹರ್ಡಲ್ಸ್. ಹಿ ಹಸ್ ಅಂಡರ್ಗಾನ್ ಲಾಡ್ ಆಫ್ ಡಿಸ್ಕರೇಜ್ಮೆಂಟ್. ಐ ಥಿಂಕ್ anybody who's listening to the real story of journey of Global Gardener will never think twice to join Global Gardener. That could be Tanushree ma'am or Mr. Vikas or our state head when he shares a push idde irutte, because so much of a hurdle they have undergone. So ಆ ಒಂದು ಸಣ್ಣ ಐಡಿಯಾ, ಬ್ರೈನ್ ಚೈಲ್ಡ್ ಆಫ್ Mr. Vikas Rawat ಅಂತೀವಿ. From there, how it has taken a preparation ಇರಬಹುದು, ಅವರದು ಡೆಡಿಕೇಶನ್, ಪ್ರಾಕ್ಟೀಸ್. In fact, when initially we joined as a CMD, he used to give those action of giving vows 3 hours, 4 hours. ಇವತ್ತು ಕೂಡ ಆ ವಿಕಾಸ್ ಅಲ್ಲಿ ನೀವು ನೋಡಿದ್ರೆ 1 hour, irrespective of the health conditions, ಅಷ್ಟೊಂದು ಪೇಷಂಟ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. So that is what we call talking about. And lot of times he was insulted, humiliated. Okay, he was harassed, but still a perseverance irodinda, with passion, he has reached this. That is a clear example in front of us. So we are not talking about something XYZ, Infosys, Mr. Narayan Murthy irbodhu, Azim ji, nam kanmunde namma leader, he has proven it. This proper plan irbeku, of course preparation,
MCP manual ಇಂದ ಹಿಡಿದು ಎಲ್ಲಾನು ಪ್ರಿಪೇರ್ ಮಾಡಿದ್ರೆ. Everything is systematically done. So just before I start off with my presentation, I thought I'll just give that as a case study. This is not a very stranger. Mr. Vikas is not anybody, or he is not a third person. He is head of our family, Global Ghana family. So that he has proven it. So we need to take that as a role model and get on. That is what I just wanted to register here. So now when we do some kind of a preparation, some kind of a planning approach ಮಾಡೋ time ಅಲ್ಲಿ, there are different ways we can do. We need to have that creativity ಅಂತೀವಿ. That is what we call it as a preparation. Straight away you meet a person and start talking about Global Ghana, 3 ಲಕ್ಷದಿಂದ 6,680 crores, you should be able to build a relationship. That is also a kind of a preparation. I'll give 2-3 case studies and examples. Suddenly you can just ask, do you know 90-10 ratio? Do you know this 90-10 principle? Itara kuda neevu ಒಂದು start ಮಾಡಬಹುದು. Because a lot of people in today's scenario, they think that they know everything. So we can even start some kind. This is also a preparation. Why I'm telling is, do you know about 90 and 10% principle? This is, we are talking about a financial planning. All of us know that 90% of the wealth, 90% of the wealth is controlled by 10% antivi. How did they do? Sumne ange bandilla, idenu lakkalla. They have meticulously planned and controlled it. So ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿ, ಪ್ಲಾನ್ ಮಾಡಿ, ಪರ್ಫಾರ್ಮ್ ಮಾಡಿ, ಪರ್ಸಿವಿಯರೆನ್ಸ್ ಕನ್ಸಿಸ್ಟೆನ್ಸಿ ಆಗಿ ಮಾಡಿದ್ರು, these 10% are the people who are able to hold 90% of the wealth. Okay, so it could be some topic that would interest also. We will be able to prepare and our munde navu present ಮಾಡಬಹುದು. Okay, so now financial planning, straight away you get into Global Ghana, they know you're part of Global Ghana. Straight away ನಾವು Global Ghana ಅಲ್ಲಿ pitch ಮಾಡಕ್ start ಮಾಡಿದ್ರೆ ಕೂಡ, at times it will fire back. Not that we are not going to avoid talking about Global Ghana, but ಅದಕ್ಕೆ ಒಂದು ಸಣ್ಣದಾಗಿ ಒಂದು ಪ್ರಿಪರೇಷನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. Anybody will be really interested in financial planning, irrespective of the age, irrespective of business, irrespective of somebody working. ಎಲ್ಲರೂ ಕೂಡ there would be some kind of a passion, some kind of an interest on their own financial planning. ಮಕ್ಕಳ ಎಜುಕೇಶನ್ ಇರಬಹುದು, ಮನೆ ತಗೊಳ್ಳೋದಿರಬಹುದು, ಸೊ ಫಿನಾನ್ಷಿಯಲ್ ಇರಬಹುದು, ರಿಟೈರ್ಮೆಂಟ್ ಪ್ಲಾನಿಂಗ್ ಇರಬಹುದು. ಸೊ ಲೈಕ್ ದಿಸ್ ಇದನ್ನ ನಾವು ಟಚ್ ಮಾಡಕ್ ಹೋದ್ರೆ, ವಿ ಆರ್ ನಾಟ್ ಸ್ಟ್ರೇಟ್ ಅವೇ ಟಚಿಂಗ್ ಇನ್ ಟು ಗ್ಲೋಬಲ್ ಗಾರ್ನರ್ ಬಿಸ್ನೆಸ್. ಇದು ಒಂದು ಅಪ್ರೋಚ್ ಐ ಆಮ್ ಟೆಲ್ಲಿಂಗ್. ನಾಟ್ ದಟ್ ವಿ ಆಲ್ ನೀಡ್ ಟು, ಸಕ್ಸಸ್ ರೇಷಿಯೋ ಕ್ಯಾನ್ ಬಿ ಮೋರ್. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಟಚ್ ಮಾಡ್ತಾ ಇದ್ದೀವಿ. ಹ್ಯಾವ್ ಯು ಡನ್ ಎ ಫಿನಾನ್ಷಿಯಲ್ ಪ್ಲಾನಿಂಗ್, ವಾಟ್ ಇಟ್ ಇಸ್? ಕಿಡ್ಸ್ ಮಕ್ಕಳಿದ್ರೆ ಮಕ್ಕಳ ಎಜುಕೇಶನ್ ಬಗ್ಗೆ ಮಾತಾಡಬಹುದು. ಅದರ್ವೈಸ್ ಲಿಟಲ್ ಮೀಡಿಯಂ, ಒಂದು 30 to 40 years, ಬಿಕಾಸ್ ದೋಸ್ ಆರ್ 50 years, ಸುಮಾರು ಬಿಸ್ನೆಸ್ ಪೀಪಲ್ ಸ್ಯಾಲರಿಡ್ ಅವರು ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ ನಾವು ಮಾತಾಡಬಹುದು. ಸೊ ದಟ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅ ಕೇಸ್ ಸ್ಟಡಿ ಫಾರ್ ಟುಡೇಸ್ ಥಿಂಗ್, ಅಂಡ್ ದೆನ್ ವಿ ವಿಲ್ ಮೂವ್ ಆನ್. ಈಗ ಫೈನಾನ್ಷಿಯಲ್ ಪ್ಲಾನಿಂಗ್ ಆನ್ ಅ ರಿಟೈರ್ಮೆಂಟ್ ಅಂಡ್ ಫುಲ್ಲಿ, ದಿಸ್ ಇಸ್ ಗೋಯಿಂಗ್ ಟು ಬಿ ರಿಲೇಟೆಡ್ ಟು ಗ್ಲೋಬಲ್ ಗಾರ್ನಾ. ಡೋಂಟ್ ಥಿಂಕ್ ದಟ್ ಐ ಆಮ್ ಗಿವಿಂಗ್ ಸಮ್ ಜ್ಞಾನ್. ಈಗ ನಮ್ಮ ಬಿಸ್ನೆಸ್ಗೆ ಈ ತರ ಒಂದು ಜನರಲ್ ಟಾಪಿಕ್ ತಗೊಂಡು, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂತ ಸಬ್ಜೆಕ್ಟ್ ನ ತಗೊಂಡು, ಹೌ ಆರ್ ವಿ ಗೋಯಿಂಗ್ ಟು ರಿಲೇಟ್ ವಿತ್ ಗ್ಲೋಬಲ್ ಗಾರ್ನರ್ ಅಂತ ಒಂದು ಐಡಿಯಾ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಆ ಪ್ಲಾನಿಂಗ್ ಅಲ್ಲಿ ಇರಬೇಕು ಅನ್ನೋದು ನಾನು ಇದು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈಗ ಎಲ್ರಿಗೂ ಗೊತ್ತು, ರಿಟೈರ್ಮೆಂಟ್ ತಗೋಬೇಕಂದ್ರೆ 50,000 ಅನ್ ಆವರೇಜ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಈಗ ಇದು ಪರ್ ಇಯರ್ಗೆ 6 ಲಕ್ಷ. ಈಗ ಒಬ್ರು ಬಿಸ್ನೆಸ್ ಇರಬಹುದು ಅಥವಾ ಸ್ಯಾಲರಿಡ್ ಇರಬಹುದು, ರಿಟೈರ್ಮೆಂಟ್ ಟೈಮ್ ಆದ್ಮೇಲೆ ಅವರಿಗೆ ಈ ನೀಡ್ಸ್ 50,000 ಎಕ್ಸ್ಪೆನ್ಸ್ ಇನ್ವೇರಿಯಬ್ಲಿ. ಇನ್ಫ್ಯಾಕ್ಟ್ ಆಸ್ ದ ಏಜ್ ಇಸ್ ಗ್ರೋಯಿಂಗ್, ಮೆಡಿಕಲ್ ಎಕ್ಸ್ಪೆನ್ಸ್ ಇರಬಹುದು, ಮತ್ತೊಮ್ಮೆ ಸುಮಾರು ಕಮಿಟ್ಮೆಂಟ್ಸ್ ಗಳು ಜಾಸ್ತಿ ಆಗುತ್ತೆ. ವಿ ಆರ್ ಟೇಕನ್ ಅನ್ ಆವರೇಜ್ ಆಫ್ 50,000 ಎಕ್ಸ್ಪೆನ್ಸ್ ಅನ್ಕೊಳ್ಳಿ. ಸೊ ಹಾಗಾಗಿ 6 ಲಕ್ಷ ಅವರಿಗೆ ಪ್ರತಿಯೊಂದು ವರ್ಷನೂ ಬೇಕೇ ಬೇಕು. ಈಗ ನೀವು ಅರ್ನ್ ಮಾಡ್ತಾ ಇದ್ದೀರಾ, ಪರವಾಗಿಲ್ಲ, ವರ್ಕ್ ಮಾಡ್ತಾ ಇದ್ರೆ, ಬಿಸ್ನೆಸ್ ನಡೀತಾ ಇದೆ, ಮಸಲ್ ಪವರ್ ಇದೆ, ನೀವು ಓಡಾಡಿ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇಟ್ಸ್ ಓಕೆ. ವಾಟ್ ಇಫ್ ಹ್ಯಾವ್ ಯು ಡನ್ ಯುವರ್ ರಿಟೈರ್ಮೆಂಟ್ ಪ್ಲಾನ್? ರಿಟೈರ್ಮೆಂಟ್ ಪ್ಲಾನ್ ಯಾವ ತರ ಮಾಡಿದ್ರೆ? ಈ ತರ ಕೂಡ ಯು ಕ್ಯಾನ್ ಆಸ್ಕ್. ಅಂಡ್ ಅಪ್ರಾಕ್ಸಿಮೇಟ್ಲಿ 50,000 ಬಂದ್ರೆ 1 ವರ್ಷ ಆಗಿ 6 ಲಕ್ಷ ಕೊಡ್ಲೇಬೇಕು. ಈಗ ಎಲ್ಲರ ಮೈಂಡ್ ಅಲ್ಲೂ ಬರೋದು ಏನು? 6 ಲಕ್ಷ ಮಾತ್ರ. ನೀವು ಒಂದು ಸ್ವಲ್ಪ ಇಂಟ್ರೆಸ್ಟ್ ಅದ್ರಲ್ಲಿ ಕ್ರಿಯೇಟ್ ಮಾಡಬೇಕು. ಯು ನೋ ಅಬೌಟ್ ದ ಇನ್ಫ್ಲೇಷನ್, ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಹಂಗಂದ್ರೆ 7% ಇನ್ಫ್ಲೇಷನ್. So at the rate of 7% inflation, see, we are not touched on any subject. We are getting on to that person interest. Okay, 7 lakhs per annum. So at 7% inflation, 6 lakhs per annum, inflation adu ನಿಮ್ಮ ಎಲ್ಲರಿಗೂ ಕೂಡ ಗೊತ್ತು. Okay, so 7% inflation, what is that we need ಅಂತ ನೋಡಿದ್ರೆ, ಈ 6 ಲಕ್ಷ ಅನ್ನೋದು ಇವತ್ತಿನ ಡೇಟ್ಗೆ 6 ಲಕ್ಷ ಇರಬಹುದು.
after 10 years at the rate of 7% inflation on the ನೋಡಕ್ ಹೋದ್ರೆ, a lot of people are from finance background ಇರಬಹುದು. You know it. There is a formula for calculating inflation as well. 12 ಲಕ್ಷ ಬೇಕು. ನಮ್ಮ ಮೈಂಡ್ ಅಲ್ಲಿ ಇರೋದು 6 ಲಕ್ಷ, ಬಟ್ ನಿಜವಾಗ್ಲೂ ಬೇಕಾಗಿರೋದು ಆಫ್ಟರ್ 10 years ಅದು 12 ಲಕ್ಷ. 20 ವರ್ಷ ಅಂದ್ರೆ 24 lakhs. This is something which is financials. ಈಗ 24 lakhs ನಿಮಗೆ per annum ಬೇಕಾದ್ರೆ ಒಂದು 6% ರೇಟ್ ಆಫ್ ಇಂಟ್ರೆಸ್ಟ್ 0.5 ಅಲ್ಲಿ ಇದು ಮಾಡಿದ್ರೆ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಎಷ್ಟು ನೀವು ಸೇವ್ ಮಾಡಬೇಕು, ಎಲ್ಲಿಂದ ಬರುತ್ತೆ ನಿಮ್ಗೆ 24 ಲಕ್ಷ ಪರ್ ಇಯರ್? ಆರ್ ವೇರ್ ವಿಲ್ ದ 12 lakhs ಕಮ್ ಫ್ರಮ್ ದಟ್ ಆಫ್ಟರ್ 10 years? ಪ್ರತಿಯೊಂದು ತಿಂಗಳು 50,000 ಬೇಕಂದ್ರೆ ಸೊ ನೀವು ಅದನ್ನ ಸೇವ್ ಮಾಡಬೇಕು. ಈಗ 24 lakhs ನೀವು ಇದು ಮಾಡ್ಬೇಕಂದ್ರೆ ವಾಟ್ ಈಸ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನೀವು ಮಾಡಬೇಕು? ಸೊ ಯು ಆರ್ ಜಸ್ಟ್ ಟ್ರೈಂಗ್ ಟು ಕ್ರಿಯೇಟ್ ಅ ಕ್ಯೂರಿಯಾಸಿಟಿ. 4 crores ಇವತ್ತಿನ ಡೇಟ್ ಅಲ್ಲಿ ನೀವು 4 ಕೋಟಿ ನೀವು ಡೆಪಾಸಿಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಟ್ ದ ರೇಟ್ ಆಫ್ 6% ತಗೊಂಡ್ರೆ ಮಾತ್ರ ಅಟ್ ದ 7 ರೇಟ್ ಆಫ್ ಇನ್ಫ್ಲೇಷನ್ 10 ವರ್ಷ ಆದ್ಮೇಲೆ ಅದು 12 ಲಕ್ಷ ನಿಮಗೆ ಬರುತ್ತೆ. ಮತ್ತೊಮ್ಮೆ 24 ಲಕ್ಷ ವಿಚ್ ವಿಲ್ ಗಿವ್ ಯು ಇನ್ ಟರ್ನ್ 50,000 per month. I think you are able to understand. ಇವತ್ತು ನೀವು ಪ್ಲಾನ್ ಮಾಡಿ ಒಂದು 4 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕ್ಯಾಲ್ಕುಲೇಟಿಂಗ್ ಅಟ್ 6%, 10 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ನಿಮಗೆ 24 ಲಕ್ಷ, ಅದರಿಂದ ಬರೋ ಇದರಿಂದ ನಿಮಗೆ 50,000 ಬರುತ್ತೆ. ಓಕೆ, ದಿಸ್ ಇಸ್ ಹೌ ಇಟ್ ಇಸ್. ಸೊ ಹೆಂಗೋ ಒಂದು ಮ್ಯಾನೇಜ್ ಮಾಡಿ 4 ಕೋಟಿ ಕೂಡ ಮಾಡ್ಬಿಡ್ಬೋದು ಅಂತ ಮೈಂಡ್ ಅಲ್ಲಿ ಬಂದ್ರೆ ದರ್ ಇಸ್ ಸಮಥಿಂಗ್ ಸರ್ಪ್ರೈಸಿಂಗ್. ಈಸ್ 4 crores ಇನಫ್ ಸಫಿಶಿಯಂಟ್ ಅಂತ ಕೇಳಕ್ ಹೋದ್ರೆ ಡೆಫಿನೆಟ್ಲಿ ನೋ. ಯಾಕೆಂದ್ರೆ ಇನ್ಫ್ಲೇಷನ್ಗೆ ರಿಟೈರ್ಮೆಂಟ್ ಇಲ್ಲ. ಆಸ್ ವಿ ಆರ್ ಗ್ರೋಯಿಂಗ್, ಡೇಸ್ ಆರ್ ಪಾಸಿಂಗ್, as our age and product cost is increasing, inflation percentage ಇರೋದು 7% ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. So even if you plan for that 4 crores ಅದು ಕೂಡ ಸಾಧ್ಯ ಇಲ್ಲ. That is what I'm trying to see how a simple thing it is made a little complex, giving in that necessity and need. ಈಗ actually ನೋಡಿದ್ರೆ at 7% inflation ನೀವು ನೋಡಿದ್ರೆ ಈ 24 ಲಕ್ಷ ಅನ್ನೋದು 48 lakhs ಆಗುತ್ತೆ in 10 years. And the 4 crore will be generating only 24 lakhs at 6%. So ಈ ತರ ಕಸ್ಟಮರ್ಸ್ ಗೆ ನಾವು ಒಂದು ಎಜುಕೇಶನ್ ತರ ಮಾಡಿ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾತಾಡಿ ಕೂಡ we can talk about insurance ಇರಬಹುದು. Most of the insurance people talk on this. Global Gunner has got an insurance. You can make him to take a policy. Global Gunner has got a wonderful plan of next slide ಅಲ್ಲಿ ನಾನು ತೋರಿಸ್ತೀನಿ. Okay, so ಅವರಿಗೆ we are not touched on Global Gunner. We are not touched on the subject of ಡಿಜಿಟಲ್ ಮಾಲ್ ಇರ್ಬೋದು, ACP ಇರ್ಬೋದು, ಪಿನ್ ಕೋಡ್ ಬಗ್ಗೆ ಏನು ಮಾತಾಡಿಲ್ಲ. ಬಟ್ ಸಮಥಿಂಗ್ ಈ ಮನುಷ್ಯ ಹೇಳ್ತಾ ಇದ್ದ, ಎಸ್ ದರ್ ಇಸ್ ಸಮಥಿಂಗ್ ರಿಯಲ್. ನೋ, ವಾಟ್ ಈಸ್ ಮೈ ಪ್ಲಾನ್ ಆಫ್ಟರ್ ರಿಟೈರ್ಮೆಂಟ್? ಹೌ ಡು ಐ ಡೂ? 4 crores. ಈವನ್ 4 crores ವಿಲ್ ನಾಟ್ ಗಿವ್ ಮಿ ದಟ್ ಡಿಸೈರ್ಡ್ ಇನ್ಕಮ್ ಆಫ್ 50,000 ಮಂತ್. ಈ ತರ ಅವರಿಗೆ ಒಂದು ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಒಂದು ಭಯ ಅನ್ಬೋದು, ಒಂದು ಕ್ಯೂರಿಯಾಸಿಟಿ ಇರ್ಬೋದು, ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಇರ್ಬೋದು. ವಿ ಆರ್ ನಾಟ್ ಟಚ್ಡ್ ಆನ್. ಸೊ ಐ ಹ್ಯಾವ್ ಅ ಸೊಲ್ಯೂಷನ್. ಈ ತರ ಕೂಡ ನಾವು ಅಪ್ರೋಚ್ ಮಾಡಬಹುದು. ಓಕೆ, so another approach it could be, for example, we are talking about what is your saving ivattu as on date, what is your bank balance, what is your saving and kuda kelbodu. Okay, if you have got namma account alli kuda 1 koti saving idre as of now, okay, or if not today, at least by March 2022 1 koti saving. I am not talking about turnover. Namma turnover GMB ಬಗ್ಗೆ ನಾನು ಮಾತಾಡ್ತಾ ಇಲ್ಲ. As an individual, ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ 1 ಕೋಟಿ ಆಸ್ ವಿ ಆರ್ ಟಾಕಿಂಗ್, ಇಫ್ ಯು ಆರ್ ದೇರ್, ಐ ಥಿಂಕ್ ಯು ವಿಲ್ ನಾಟ್ ಬಿ. ಈಗ ಕ್ವಶನ್ ಕೇಳಿದ್ರೆ ಡೆಫಿನೆಟ್ಲಿ ನೋ ಅಂತ ಎಲ್ಲರೂ ನೋ ಒಂದು ಮೆಸೇಜ್ ಬರುತ್ತೆ. ಬಿಕಾಸ್ ಇಫ್ ಇಟ್ ವಾಸ್ ದೇರ್ ವಿ ವಿಲ್ ನಾಟ್ ಬಿ ಪಾರ್ಟ್ ಆಫ್ ದಿಸ್ ಸೆಷನ್. ಸೊ ಇಫ್ ದ ಸೇವಿಂಗ್ಸ್ ಆಫ್ 1 ಕೋಟಿ ಇರಬಹುದು, ಅಥವಾ ಅಟ್ಲೀಸ್ಟ್ ಒಂದು 50 ಲಕ್ಷ ಅಕೌಂಟ್ ಅಲ್ಲಿ ಇಲ್ಲ ಅಂದ್ರೆ, ಆಲ್ರೆಡಿ ಐ ಗಿವನ್ ಎ ಬಿಗ್ ನಂಬರ್ ಆಫ್ 4 crores. ಅಷ್ಟು ಬೇಡ. ಆಸ್ ಆಫ್ ನೌ 1 ಕೋಟಿ ಇದೆಯಾ ಅಕೌಂಟ್ ಅಲ್ಲಿ, 50 ಲಕ್ಷ ಇದೆಯಾ ಒಂದು ಬ್ಯಾಕಪ್ ಪ್ಲಾನ್ಗೆ, ಮಕ್ಳಿಗೆ ಇರ್ಬೋದು, ಎಜುಕೇಶನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಒಂದು ಆನಿವರ್ಸರಿ ಮದುವೆ ಇರ್ಬೋದು. ಇಲ್ಲ ಅಂದ್ರೆ ವೇರ್ ವಿ ಆರ್ ಟ್ರೈಂಗ್ ಟು ರಿಲೇಟೆಡ್ ಟು, ಇಮಿಡಿಯೇಟ್ಲಿ ಯು ಕ್ಯಾನ್ ಟಚ್ ಆನ್ ಶೇರ್. ಮೊದಲನೇದು ನಾನೇ, ಸೊ ಇದು 2 ತರನ ಇದು ಮಾಡಿ ಶೇರ್, ದ ಶೇರ್ ವ್ಯಾಲ್ಯೂಸ್. ಆ ಶೇರ್ ಅಂತ ತಗೊಂಡ್ರೆ I need not talk about the value of the share after. Why did I put the date March 2022? March 2022. Before that, definitely we would have gone IPO. December end ಒಳಗೇನೆ IPO ಹೋಗಿರ್ತೀವಿ. By end of it, March, definitely 100% Global Gunner will be an IPO company. We would have gone IPO. ಆ ಟೈಮಲ್ಲಿ ಆ ಶೇರ್, ವಾಟ್ ಇಸ್ ದ ಸಣ್ಣ ಇನ್ವೆಸ್ಟ್ಮೆಂಟ್
1 ಕೋಟಿ ಇಲ್ಲ ನನ್ನ ಹತ್ರ, 50 ಲಕ್ಷನೇ ಇಲ್ಲ. ಸೊ ವಾಟ್ ಇಸ್ ಯುವರ್ ಲೈಫ್, ವಾಟ್ ಇಸ್ ಯುವರ್ ಫ್ಯೂಚರ್, ವಾಟ್ ಇಸ್ ಯುವರ್ ಮಕ್ಕಳ ಫ್ಯೂಚರ್ ಏನು, ಈ ತರ ಅವ್ರಿಗೆ ನಾವು ಫಿನಾನ್ಷಿಯಲ್ ಅಡ್ವೈಸ್ ತರ ಕೊಟ್ಟು, ಐ ಹ್ಯಾವ್ ಅ ಸೊಲ್ಯೂಷನ್, ನನಗೆ ಒಂದು ಒಳ್ಳೆ ಪ್ಲಾನ್ ಇದೆ, ಐ ಹ್ಯಾವ್ ಡನ್ ಇಟ್, ಐ ಆಮ್ ಅ ಶೇರ್ ಹೋಲ್ಡರ್ ಆಫ್ ದಿಸ್ ಕಂಪನಿ, ಈ ತರ ಕೂಡ ನಾವು ರಿಲೇಟ್ ಮಾಡಬಹುದು. ಸಿ ಟ್ರೈಂಗ್ ಟು ಕ್ರಿಯೇಟ್ ಒನ್ ಕೈಂಡ್ ಆಫ್ ಅ ಕ್ಯೂರಿಯಾಸಿಟಿ, ಅವ್ರ ಮೈಂಡ್ ಅಲ್ಲಿ ಒಂದು ಭಯ, ಇನ್ಸೆಕ್ಯೂರ್ಡ್ ಫೀಲಿಂಗ್ ತಗೊಂಡ್ ಬಂದ್ ಕೂಡ ವಿ ಕ್ಯಾನ್ ರಿಲೇಟ್ ಇಟ್ ಟು ಅವರ್ ಸಬ್ಜೆಕ್ಟ್. ದಿಸ್ ಇಸ್ my way of putting across the things. So definitely none of us have 50 lakhs today. Definitely maybe one or two might have 1 crore. If not, why 1 crore, why 50 lakhs? Our share value will be at 50 lakhs by March 2022, even a conservative number I'm telling. So here is an opportunity for those of you who do not have this balance. ನಿಮ್ಮ ಹತ್ರ ಇಷ್ಟು ಇಲ್ಲ, ನೀವು ಕಂಟಿನ್ಯೂ ಮಾಡಿದ್ರೆ ಕೂಡ ಈ ವರ್ಕ್ ಬಿಸ್ನೆಸ್ ಮಾಡ್ತಾ ಇರೋದು, ವರ್ಕ್ ಮಾಡಿದ್ರೆ ಕೂಡ ಇಷ್ಟೊಂದು ನೀವು ಅರ್ನ್ ಮಾಡೋದಕ್ಕೆ ಕಷ್ಟ. So I have an option for you, I have a plan for you, and we need to immediately we can talk about share also, because the drive on share is already started. By June end olage we all have an opportunity of filling that shareholder thing. So like this you can have another approach also. Next, ಈಗ ನೀವು ವೆಂಡರ್ ನ ಪ್ರಾಸ್ಪೆಕ್ಟ್ ಮಾಡ್ತೀವಿ, ಇದೆಲ್ಲ ಏನೋ ಒಂದು ಪ್ರಿಪರೇಷನ್, ಇದು ವಾಟ್ ಎವರ್ ಇಸ್ ಕನ್ವೀನಿಯಂಟ್ ಟು ಯು. ಈ ತರ ನೀವು ಯಾರನ್ನೇ ಒಬ್ಬರನ್ನ ಅಪ್ರೋಚ್ ಮಾಡೋದಕ್ಕೆ, ಪ್ರಾಸ್ಪೆಕ್ಟಿಂಗ್ ಮಾಡಕ್ ಮುಂಚೆ ಯು ಹ್ಯಾವ್ ಅ ವೆರಿ ಗುಡ್ ಪ್ಲಾನ್. ಆಸ್ ಅನ್ ACP 51 UPOS ಇರಬಹುದು, ಆರ್ ಬೈ ಎಂಡ್ ಆಫ್ ದಿಸ್ ಒನ್ ಐ ನೀಡ್ ಟು ಹ್ಯಾವ್ ಸಚ್ ಅ ಬಿಗ್ ಟೀಮ್. CP ಇಷ್ಟೊಂದು ಪ್ಲಾನ್ ಇದೆ. ಲೈಕ್ವೈಸ್ ವೆನ್ ಯು ಟ್ರೈ ಟು ಆನ್ ಬೋರ್ಡ್ ಅ ವೆಂಡರ್, ಇ-ಟೇಲಿಂಗ್ ಅಂತೀವಿ. ಡು ಯು ನೋ ಅಬೌಟ್ ಇ-ಟೇಲಿಂಗ್? ಒಂದು ಕ್ವಶನ್ ಕೇಳಬಹುದು. ಅವರು ಇ-ಟೇಲಿಂಗ್ ಏನು, ಕೆಲವರು ಗೊತ್ತಿರುತ್ತೆ, ಕೆಲವರು ದೇ ಮೇ ನಾಟ್, ಬಿಕಾಸ್ ಅ ವೆಂಡರ್, ಕಿರಾಣಾ ಶಾಪ್ ಗೈ, ಇಫ್ ಯು ಗೋ ಅಂಡ್ ಆಸ್ಕ್ ಹಿಮ್ ವಾಟ್ ಇಸ್ ಇ-ಟೇಲಿಂಗ್ ಅಂದ್ರೆ ಪಾಸಿಬಿಲಿಟಿ 90% he may not know. So what we tell is we try to give a little education for which our preparation is important. Okay, proactive preparation is important. Now when electronic retailing is called e-tailing, and this is a sale of goods and services through internet. Are we? So avrige ondu, as if we are trying to give an education and making him relate to our business, because we are an e-commerce platform. Global Gunner is nothing but we are an e-commerce platform only. So instead of telling directly Global Gardener, we are relating to today's technology and trend of electronic retailing, e-tailing, and then we prospect a vendor. Try to give, because most of the people, ivrige ಏನು ಆದಾಯ ಸಿಗುತ್ತೆ. If John is talking, what is the commission he gets? Nanna vendor ಮಾಡಿದ್ರೆ, that is how the general perception. If I go prospect, what is the benefit he gets? Now before he gets on to that, we talk to him that we care for him. Last time also we spoke about our work is to grow your business, our business is to grow your business. Ee tara avrige we need to make them feel comfortable. So we give an education about it. Today this is what is the trend. Anybody who has been not into which means the digital platform, they have lost their business. Huge sumar examples ನಾವು ಕೊಡಬಹುದು. So why e-tailing ಅನ್ನೋದನ್ನ ಒಂದು ಎಜುಕೇಶನ್ ಕೊಡ್ತೀವಿ. So far we have not touched on Global Gardener at all. Last time ಕೂಡ we have not touched on Global Gardener. Share and the proposal ಬರೋ ಟೈಮಲ್ಲಿ ಮಾತ್ರ we touched on the topic. ಅದೇ ತರ why e-retailing ಅಂದ್ರೆ we talk about pandemic situation, because everything is fresh in our mind. Lockdown ಕೂಡ completely it's been not released. So every shop person, every entrepreneur, ಒಂದು ಕಿರಾಣಾ ಶಾಪ್ ಇಂದ ಹಿಡಿದು ಹೋಟೆಲ್ ಇರಬಹುದು, ಬಟ್ಟೆ ಅಂಗಡಿ ಇರಬಹುದು, everybody has already got an impact of pandemic. ಈ pandemic situation ಅಲ್ಲಿ whoever has been not on digital platform, ಕೋಟ್ಯಾಂತರ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿರ್ಬೋದು, when they are not on digital platform, the doors were shut. It could be even big malls, lakhs of crores invested, malls were closed, hotels irbodu. So we can relate that. So which means the importance of a digital platform, importance of a e-commerce business, which we are talking about electronic retailing. Pandemic situation relate ಮಾಡಬಹುದು. We educate him, it saves time. ಅವ್ರಿಗೆ ಮಾತ್ರ ಇಲ್ಲ, it is even for the customers, it saves. So this is the kind of a preparation we need to prepare the mind of a vendor. Earlier we spoke about how a digital mall can be, how a normal person can be tuned for a financial planning with a shareholding. ಈಗ ಎರಡನೇ ಉದಾಹರಣೆ ಅಂದ್ರೆ like we onboard a vendor, so it saves time, cost effective. For example, we can give our own example of a Grange ಎಲ್ಲರೂ ಕೂಡ ಗೊತ್ತು. You need not have a commercial place, 1000 to 2000 square feet ಒಂದು commercial place ಅಲ್ಲಿ ಇದ್ರೆ ಮಾತ್ರ it is a physical Grange. 30 lakhs 40 lakhs with operational cost, everything put together ಒಂದು 60 to 70 lakhs ಬೇಕು. On e-commerce you can talk about digital Grange, you can talk about a digital retail business, so we can relate.
So that is how it is. And then we talk about the service at its doorstep. We can talk about a comparison in terms of ಒಂದೇ ಇದ್ರಲ್ಲಿ ಈಗ ಒಂದು ಪ್ರಾಡಕ್ಟ್ ನ ನೀವು ಕಂಪೇರ್ ಮಾಡಬೇಕಂದ್ರೆ ಮೊಬೈಲ್ ಶಾಪ್ ಇರ್ಬೋದು, ನೀವು 1 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇನ್ನೊಂದು ಅಂಗಡಿಯಲ್ಲಿ ಸರ್ಚ್ ಮಾಡಬೇಕು. ಈ ರಿಟೇಲಿಂಗ್ ಅವರ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ you log into your mobile and you can do a comparison of 10 products kuda, 5 10 product. So during the comparison, you as a vendor, your product and services will be shown. All of you know power of GST. Nama GST sameta vendor onboard mado time alli there is an SEO search, meta search index, lot of things global government is doing to ensure every vendor's product is made available. So like this, you can do that. So Nimma product kuda, it will be shown on par with Amazon, Flipkart, Chroma. So we give you that platform through the e-commerce, through the digital package. Mattume, you can tell that, it is for both the customers as well as for the vendor, lesser travel. So customer jasti bartare, they need not travel 2 hours, 1 hour, wasting time. Idella you need to prepare their mind. You can talk about accessibility in terms of approach, in terms of anytime shopping. Most of you are aware that ಒಂದು ಲಾಕ್-ಇನ್ ಟೈಮ್ ಲಾಕ್-ಇನ್ ಪೀರಿಯಡ್ ಇರ್ಬೋದು, ಲಾಕ್ಡೌನ್ ಪೀರಿಯಡ್ ಇರ್ಬೋದು, ಎನಿ ವರ್ಕಿಂಗ್ 10 to 5 or 6. But through e-commerce platform, 24/7 work can be in progress. Customer can do a shopping. ಅವರು ಪ್ಲೇಸ್ ಮಾಡಬಹುದು. Even if somebody is placing an order tonight at 11:55, ನಾಳೆ ಡೆಲಿವರಿ ಕೊಡಬಹುದು. So like this, you can prepare the mind. So which means from 10 to 6, 100 customer ಬಂದ್ರೆ ಅದು ಆದ್ಮೇಲೆ ಕೂಡ the vendor would have closed the shop, closed his office. But e-commerce platform mukantara, there will be additional business happening even during the non-working hours. When the customer is awake, he wants place ಮಾಡಬಹುದು. So the business will increase. ಈ ತರ ನೀವು ಪ್ಲಾನ್ ಮಾಡಬಹುದು. Moreover, relating to the first point and the last point, people crowd ಮಾಡೋದನ್ನ ಅವಾಯ್ಡ್ ಮಾಡಬಹುದು. ಈಗ ಎಲ್ಲರ ಮೈಂಡ್ ಅಲ್ಲೂ ಒಂದು ಭಯ ಇದೆ. ಓಕೆ, 5 ಜನ 10 ಜನ ಇದ್ರೆ people do not want to. So like this, relating to the real time situation, idella ನೀವು ಮಾಡಬೇಕಂದ್ರೆ ಒಂದು preparation. First of all, your plan is to onboard a vendor. ಅದಕ್ಕೆ preparation ಮಾಡಬೇಕು. This is exactly what I am trying to do, how you can even onboard a vendor, and the preparation need to be. ಇದು ಮಾತ್ರ ಇಲ್ಲ, we also need to go with certain statistical informations. E-retailing ಬಗ್ಗೆ you need to, because it's not that you just know the term electronic retailing or e-tailing. You should also know what is the kind. Like this, you can have a paper cutting, you can do a Googling, you need to do, that is what we mean prepare. Okay, so you need to go with that. Not only that, 56 billion in 2023, it's an Indian market. We are talking about the kind of a growth that Indian market would have. Adu matra illa, see, by 2025, 11% will be e-commerce. Now we are talking about 5%, 7%, 140 billion GMP. This is not your number or my number. Nodi date nodi, February 11th, 2021. So like this, we should be able to show, because he should not think that we are trying to push a product. A vendor irbodu or whoever is buying the digital mall, he should not get a feeling, now sale goskara bandidivi, namge adaya ide. Of course, we get our commission, we get our royalty. But when we go present that straight away, rejection may be very high. Straight away, he will say yes, yes, but then he will not. But if you are able to create that need by preparing, building in that, definitely the success ratio can be little high. So it's very clear. It is, indiaretailing.com recent ad where we are talking about by 2025, India will be with 140 billion GMB. So which means everybody will be moving. So ನೀವು ಈ ತರ ಈ ಜರ್ನಿಯಲ್ಲಿ, if you need to be part of it, you need to join hands with Global Gana. I got an option. Immediate question ಬರುತ್ತೆ, ಎಷ್ಟು ದುಡ್ಡು, ಎಷ್ಟು ಇದು ನಿಮ್ಗೆ ಗೊತ್ತು. There is absolutely no charges upfront ಇಲ್ಲ. So what is the thing? He will definitely say yes. So ಈ ತರ ಒಂದು approach ಕೂಡ ಮಾಡಬಹುದು. This is my thought and thing. Likewise, there is another very, very interesting data that I was able to get it on couple of presentations. ಈಗ ನೋಡಿ, 2016 ಅಲ್ಲಿ we are classified into 3 categories. Okay, this is, I think you are able to see, tier 2, tier 1 and metro ಅನ್ಕೊಳ್ಳಿ. What is a business? It is about 75 million. Okay, so ಇದರಲ್ಲಿ ನೀವು ಕಾಂಪೋಸಿಷನ್ ನೋಡಿ, because lot of people we always think ಬೆಂಗಳೂರಲ್ಲಿ ಮಾತ್ರ ನಾವು ಬಿಸ್ನೆಸ್ ಮಾಡಕ್ಕಾಗುತ್ತೆ, ಅಥವಾ ಮೈಸೂರು ಮಂಗಳೂರು ಹತ್ರ ಪ್ರೈಮ್ ಇದು. ನಾಟ್ ನೆಸೆಸರಿ. ಈ ಸ್ಟಾಟಿಸ್ಟಿಕಲ್ ಡೇಟಾ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. See, in 2016, 45% of the 75 million came in from metro. This is tier 1. The black ಅಲ್ಲಿ ಇರೋದು tier 1, which is about 19%. ಬರೀ 36% outside these metros.
tier 2 plus. Okay, now gradually it increased. The transaction node e-commerce ಎಷ್ಟು ಹೋಗ್ತಾ ಇದೆ? It is from 75, it has gone up to 160 million. ಈ percentage ನೀವು observe ಮಾಡಿದ್ರೆ slowly it is reduced 31. You see here tier 2 in the it is increasing 53%, 16%. Does it mean, you can ask a question, John ಅವರೇ ಹಂಗಂದ್ರೆ business ಕಡಿಮೆ ಆಯ್ತಾ? No. 31% of 160 million is definitely higher than this. But what is that you need to observe here? ಹಂಗಂದ್ರೆ ಬೆಂಗಳೂರಲ್ಲಿ business ಕಡಿಮೆ ಆಗಿಲ್ಲ, ಬೆಂಗಳೂರಲ್ಲಿ ನಡೀತಾ ಇರೋ business ನಡೀತಾನೆ ಇದೆ. But the composition percentages come down because tier 2 in the outside Bangalore ಇರಬಹುದು, outside Mysore ಇತರ tier 2 cities ಇರಬಹುದು. Definitely business is catching up. That is what is that you need to tell them. ಇಲ್ಲ ಈ ತರ few places like ಕೋಲಾರಲ್ಲಿ ಆಗಲ್ಲ, ಬಂಗಾರಪೇಟೆಯಲ್ಲಿ ಆಗಲ್ಲ, ಈ ತರ ಏನೋ ಹಳ್ಳಿ ಕಡೆ ಏನೋ ಆಗಲ್ಲ. No, today it is all catching up. This is the statistical data. Currently you see here 160 million, out of which 53% is coming only from outside these metros and tier 1. ಈ ತರ we should be prepared also. For example, there could be somebody who is ದಾವಣಗೆರೆಯಲ್ಲಿ ಪ್ರಾಸ್ಪೆಕ್ಟ್ ಮಾಡ್ತಿದ್ದಾರೆ, ಇಲ್ಲ ದಾವಣಗೆರೆಯಲ್ಲಿ ಇದು ವರ್ಕೌಟ್ ಆಗಲ್ಲ. So you should be prepared. So that is what I'm telling. Plan ಇದೆ, we should appreciate. But when you're not prepared with some statistical data, some kind of an analysis, he will immediately snub you. He can give you a negative answer and you can be back. But instead, our preparation, we always keep telling Allah, cutting a tree, that preparation. Atra, you need to prepare with something, okay? Kind of an inputs that you can go so that your conversion becomes more stronger and evident. Okay. Now, be prepared. That is what I just wanted to. Higa, for example, definitely global gunnery, we all go. Our success ratio, when we are preparing, our mind also should be prepared for rejections. ಈಗ ನೀವು ಒಂದು 10 ಜನನ ಪ್ರಾಸ್ಪೆಕ್ಟ್ ಮಾಡಿ ಒಂದು 10 ವೆಂಡರ್ ಹತ್ರ ಮಾತಾಡಿದ್ರೆ, ಇಲ್ಲ ಒಂದು 100 ಜನ ನನ್ನ ಯೂಸರು ಅವರಿಂದ ಯುಪಾಸ್ ಪ್ರಾಸ್ಪೆಕ್ಟ್ ಮಾಡಕ್ ಹೋದ್ರೆ, we should be first thing we need to be, of course, the knowledge, plan ಇದೆ, ಡೇಟಾ ಇದೆಲ್ಲ ರೆಡಿ ಇದೆ, ಪ್ರೆಸೆಂಟೇಷನ್ ಕೊಡಕ್ಕೆ ನಮ್ಗೆ ಇಂಟ್ರೆಸ್ಟ್ ಇದೆ, ಜೋಶ್ ಇದೆ, ಬಟ್ you should be prepared even to accept rejections. ಯಾಕಂದ್ರೆ ನೀವು 10 ಜನ ಹತ್ರ ಪ್ರಾಸ್ಪೆಕ್ಟ್ ಮಾಡಿದ್ರೆ 10 ಜನನು ಡಿಜಿಟಲ್ ಮಾಲ್ ಪರ್ಚೇಸ್ ಮಾಡ್ತಾ ಇದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಅದೇ ತರ ಒಂದು 20 ವೆಂಡರ್ ನೀವು ಪ್ರಾಸ್ಪೆಕ್ಟ್ ಮಾಡಕ್ ಹೋದ್ರೆ you should be prepared, not that you go with a negative mind. If there is a rejection, no problem, you have, because we just need 36 lakhs against 2 crores plus registered vendors in Just Dial. So you need not worry, he is going to be the big loser. So you should be in a position to, ಯಾಕಂದ್ರೆ ಇದು ಇಲ್ಲ ಅಂದ್ರೆ ಏನಾಗುತ್ತೆ, your perseverance will become a question mark. You may take a break, you may not have that interest, you may not have that passion. ಆ ಟೈಮಲ್ಲಿ ಏನಾಗುತ್ತೆ, ಬ್ರೇಕ್ ಆಗುತ್ತೆ. So you should be prepared with. And ಇನ್ನೊಂದು ಮೈಂಡ್ ಅಲ್ಲಿ ಇಟ್ಕೋಬೇಕು, that's exactly what I told. ಈಗ previous ಕೂಡ, customers buy you first, your idea and then your product. So how you carry yourself, how you position, what is a kind of a preparation, are you prepared for those objection that is going to, ಈಗ ನಿಮಗೆ ಕೆಲವು ವಿಷಯ ಗೊತ್ತಿಲ್ಲ ಅಂದ್ರೆ, are you taking the support of your leaders? ಈ ತರ ಎಲ್ಲ ನಾವು prepared ಆಗಿದ್ರೆ it becomes. So we need to realize that a customer buys you first, how you carry yourself, how do you dress, what kind of a move that you are doing. So all this is what, it's just a kind. So we need to learn to present ourselves also in a very professional way. Next, ಇದು ಒಂದು ಸಣ್ಣ ಟಿಪ್ ದಟ್ we keep talking to our teams and it will be useful definitely. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು, ಹೌ ಡು ಐ ಪೊಸಿಷನ್, ಇಷ್ಟೊಂದು ಡೇಟಾ ಗ್ಲೋಬಲ್ ಗಾರ್ನರ್ ಬಗ್ಗೆ ಇರ್ಬೋದು. ಈಗ ನಮ್ಮ ಸಂದೀಪ್ ಸರ್ ಕೊಡೋತರ, ದೇವಾ ಸರ್ ಕೊಡೋತರ, ಶ್ರೀಶ್ ಅವ್ರು ಕೊಡೋತರ, ಜಾನ್ ಕೊಡೋತರ ನಮ್ಗೆ ಆಗಲ್ಲ. ಜಸ್ಟ್ ವಿ ಆರ್ ರೀಸೆಂಟ್ಲಿ ಜಾಯಿನ್, ಡೋಂಟ್ ವರಿ, ಯು ನೀಡ್ ಟು ಹ್ಯಾವ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಅಪ್ರೋಚ್ ಮಾಡ್ತಾರೆ, ಎಡಿಫಿಕೇಶನ್ ಅಂಡ್ ಥರ್ಡ್ ಪಾರ್ಟಿ ಅಪ್ರೋಚ್ ಅಂತಾರೆ. ನಿಮಗ್ ಗೊತ್ತಿರೋ ಫ್ರೆಂಡ್ ಇರ್ಬೋದು, ಬಟ್ ನಿಮಗೆ ಗ್ಲೋಬಲ್ ಗಾರ್ನರ್ ಇರ್ಬೋದು, ಇಲ್ಲ ಬೇರೆ ಟೆಕ್ನಿಕಲ್ ಡೀಟೇಲ್ಸ್ ನಿಮ್ಗೆ ಅಷ್ಟೊಂದು ಯು ಆರ್ ನಾಟ್ ಅ ಮಾಸ್ಟರ್, you need to take help of a subject matter expert antivi, third party approach. That is what I'm trying to tell. So you know a friend, your friend will not believe you, ಯಾಕಂದ್ರೆ he knows you have been from an insurance field, you have been in real estate field, ನೀವು ಒಂದು IT field ಅಲ್ಲಿ ಇದ್ದೀರಾ, global gunner you recently joined. ನೀವು ಏನ್ ಮಾಡಬೇಕು, you need to connect a subject matter expert. Who is a subject matter expert? ನೀವು ACP ಇದ್ರೆ CP, ನೀವು ಪಾರ್ಟ್ನರ್ ಇದ್ರೆ UPOS ಓನರ್ ಇದ್ರೆ ನಿಮ್ಮ ACPs, your next level. ಅವರು they will be able to relate and then do it. This is what I mean, subject matter expert. So ಅವ್ರನ್ನ ನೀವು ಎಷ್ಟೊಂದು ಎಡಿಫೈ ಮಾಡ್ಬೇಕಂದ್ರೆ, like the introduction what we normally give it in the presentations. Why all of you are listening to ಯಾವುದೋ ಒಂದು, there is going to be something, Mr. Deva sir ಇರ್ಬೋದು, ಜಾನ್ ಇರ್ಬೋದು, ಸಂದೀಪ್ ಅವ್ರು ಇರ್ಬೋದು, something is going to be given.
So I expectation create matter. That is what we call an introduction or an edification. We talk good about their success story irbodu, our experience irbodu, or achievement irbodu. Like that, if you do and connect your senior, nim matige, there might be a little rejection, but when you edify, talk good about your senior and connect, when they say your friend who did not find it really appealing, there is 100% that he may be able to convince because you spoke so good about. Like this, you need to have a preparation. For example, you are not available, you need to tell, sir, itra nanu ಒಂದು vendor na prospect ಮಾಡಕ್ಕೆ ಹೋಗ್ತಾ ಇದ್ದೀನಿ, I am going for a corporate visit, ಈ ತರ ಹೋಗ್ತಾ ಇದ್ದೀನಿ. If there is anything, we keep our state head or we keep our MCPs, art is informed, you connect them or take them along. ಇದು ಕೂಡ ಒಂದು ಪ್ರಿಪರೇಷನ್. ಅಲ್ಲಿ ಹೋಗಿ ಒಂದು MD ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರು ಏನೋ ಒಂದು ಕ್ವಶನ್ ಕೇಳ್ತಿದ್ದಾರೆ, we don't know, it is that again planning. We are sure we are going to fail. So this is also a kind of a small preparation. ಮತ್ತೊಮ್ಮೆ ಯಾರೇ ಒಂದು ಪ್ರಾಸ್ಪೆಕ್ಟ್ ಇರಲಿ, it could be a partner, your UPOS owner, your vendor, we need to study what is the business. For example, you are from IT background, suddenly you are approaching a clothing business ಅಥವಾ gold business ಅಥವಾ ಒಂದು kirana shop. You should know the basics about what it is. Or anybody is coming and you are prospecting them as a partner, what is the background, family irbodu, what is the earning. ಇದನ್ನ ನಾವು ಡಾಕ್ಟರ್ ಅಪ್ರೋಚ್ ಅಂತೀವಿ. ಫಾರ್ ಎಕ್ಸಾಂಪಲ್, ಯು ಗೋ ಇನ್ ಟು ಅ ಡಾಕ್ಟರ್ ಶಾಪ್, ಡಾಕ್ಟರ್ ಕ್ಲಿನಿಕ್, ನೋಡಿದ ತಕ್ಷಣ ಓಕೆ ಎಕ್ಸ್ ಪರ್ಸನ್ ಬಂದಿದ್ದಾರೆ, ನಮ್ಮ ರಾಧಾಕೃಷ್ಣ ಅವ್ರು ಬಂದಿದ್ದಾರೆ, ನಮ್ಮ ಕೇಶವ್ ಅವ್ರು ಬಂದಿದ್ದಾರೆ, ನಮ್ಮ ಜೋಸೆಫ್ ಬಂದಿದ್ದಾರೆ ಅಂದ ತಕ್ಷಣ ಇಮಿಡಿಯೇಟ್ಲಿ ದೇ ಡೋಂಟ್ ಪ್ರಿಸ್ಕ್ರೈಬ್ ಎನಿಥಿಂಗ್. ದೇ ಗೆಟ್ ಇನ್ ಟು ದ ಮೋಡ್ ಆಫ್ ಆಸ್ಕಿಂಗ್ ಸಮ್ ಕ್ವೆಶ್ಚನ್ಸ್, ಅಂಡರ್ಸ್ಟ್ಯಾಂಡಿಂಗ್. ಜ್ವರ ಇದೆಯಾ, ಡು ಯು ಗೆಟ್ ಬಾಡಿ ಏಕ್, ವಾಮಿಟಿಂಗ್ ಇದೆಯಾ, ಯಾವ ಟೈಮಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಏನ್ ಊಟ ಮಾಡಿದ್ರಿ, ಲೈಕ್ ದಿಸ್ ಈ ಆಸ್ಕ್. This is what we call probing antivi. 3-step process antivi. So first is getting to know a little bit. Not that you put a list of questions with 10 questions survey madak hogta illa, a little bit. Family, makklu idara, what it is, like that. Second one, doctor en ಮಾಡ್ತಾರೆ, ಇದು thermometer ಇಡ್ತಾರೆ ಅಥವಾ stethoscope ಇಟ್ಟು ಚೆಕ್ ಮಾಡ್ತಾರೆ. This is what we call diagnosing. Based on his condition, salaried, age, based on the mirroring of a customer antivi. Based on that, you check, you analyze, and then doctor prescribes. 3 step, collecting data or information, know about your prospect, vendor irbodu, UPOS owner, partner, yare idreno, little bit background about themselves. Then you customize and understand, then you prescribe a solution. Ee tara ondu preparation order we need to go into. And then there is another very famous and interesting thing what we keep talking. Iga whatever the features only tell, it is the benefit sell antivi. For example, okay, what is the point in becoming a shareholder? Why should I buy a digital mall? Yeah, digital mall can have 20 crore plus products. So what is the benefit that the person gets? Okay, we keep telling that features. A car, why do you need to buy a BMW? Why not a Maruti car? What are the advantages? What is the benefit? Ee BMW aadi tagondre, in the unfortunate event of an accident, your life will be saved. That is a benefit for you. Correct. You need not talk about the engine and condition. Yes, very good. All this is fantastic. Okay. You get airbags, you get so many features, and that's okay. But what do I get out of it? Adhe tara in Global Gunner also. What is the point of taking a digital mall? All these are there. But then what is the kind of a benefit that you get? So that if you are able to tell whatever you want to promote, it could be a vendor, it could be a digital mall or a leader, then knowing by the benefits, the person will be able to do it easily. He will be able to accept. So ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ, ಇದೆಲ್ಲ preparations again. Now we should not sell the software. We should not be selling the position. We should not be selling a pin code. We should be selling the opportunity. ಈಗ ಒಂದು ಡಿಜಿಟಲ್ ಮಾಲ್ ಒಂದು UPOS ನಾವು ಪ್ರಮೋಟ್ ಮಾಡೋ ಟೈಮಲ್ಲಿ ಅದು ಒಂದು ಸಣ್ಣ ಒಂದು ಸಾಫ್ಟ್ವೇರ್ ಅಂದ್ರೆ ಇಟ್ ವಿಲ್ ನಾಟ್ ಹ್ಯಾವ್. ಸೊ ನಾವು ಆ ಸಾಫ್ಟ್ವೇರ್ಗೆ ವಿ ನೀಡ್ ಟು ಆಡ್ ವ್ಯಾಲ್ಯೂ. ಫ್ರಾಂಚೈಸಿ ಡೀಟೇಲ್ಸ್ ವಿ ಟಾಕ್ ಅಬೌಟ್. ಒಂದು ಸಣ್ಣ ಒಂದು ಫ್ರಾಂಚೈಸ್ಗೆ ನೀವು ತಗೋಬೇಕಂದ್ರೆ KFC ಇರ್ಬೋದು, ಮೆಕ್ಡೊನಾಲ್ಡ್ಸ್ ಇರ್ಬೋದು, ಅಥವಾ ಒಂದು ದರ್ಶಿನಿ ಹೋಟೆಲ್ ಕೂಡ ಇರ್ಬೋದು. ಫ್ರಾಂಚೈಸಿ ಕಾಸ್ಟ್ ಇಸ್ 5 to 10 lakhs. ವಿ ನೇಮ್ ದ ಫೇಮಸ್ ಬ್ರಾಂಡ್ಸ್ ಇನ್ ಯುವರ್ ಪ್ಲೇಸ್. ಈಗ ನೀವು ದಾವಣಗೆರೆಯಲ್ಲಿ ಇರ್ಬೋದು, ಶಿವಮೊಗ್ಗದಲ್ಲಿ ಇರ್ಬೋದು, ಅಲ್ಲಿರೋ ಫೇಮಸ್ ಅಂಗಡಿಗಳು, ಇದೆಲ್ಲ ಫ್ರಾಂಚೈಸಿ ನೀವು ತಗೊಂಡ್ರೆ ಫೇಮಸ್ ಬ್ರಾಂಡ್ಸ್. 100 brands into even 1 lakh, you find out how much. 100 brands into even 10,000 ಎಷ್ಟಾಗುತ್ತೆ. ಸೊ ಈ ತರ ನೀವು ವ್ಯಾಲ್ಯೂಸ್ ಆಡ್ ಮಾಡ್ತಾ ಹೋಗಿ, then you talk about a professional UPOS,
gold you pause and silver you pause. This is also a plan. Why? You can tell 54 first, then you can talk about 1.5 lakhs, professional gold you pause, then you can talk. The success will be when you give the high value. The value of the digital model is worth 50 lakhs. Either Mukantara, you can earn 5 lakhs per month also, or 1 lakh per month also. I'm just giving how you, the numbers need to be independent to you. Don't go by what somebody told. ನೀವು ಒಂದು ಪ್ರಿಪರೇಷನ್ ಮಾಡ್ಕೋಬೇಕು before you go and sit in front of a prospect. What values you are going to give, what justification you will give. If you say 2 lakhs, how 2 lakhs? Why not 1 lakh? Why not 3 lakhs? If you say 50 lakhs, how 50 lakhs? Is it 10,000 into 50? 10 illa, like that you should be prepared with number. You are going to give Kalyan irbodu, Joy Lucas, Joseph Lucas irbodu, Chroma, Flipkart, KFC ತರ ಯಾವ ಬ್ರಾಂಡ್ಸ್ ಎಷ್ಟು ನಂಬರ್ಸ್ ನೀವು ಕೊಡಕ್ಕೆ ಇದು ಮಾಡ್ತೀರಾ. ಇದೆಲ್ಲ ಕೂಡ ಒಂದು ಸಣ್ಣದಾಗಿ ಒಂದು ಪ್ರಿಪರೇಷನ್ ಮಾಡಿ, when you create that value to 50 lakhs, it's available for 4.5 lakhs. You feel today it is not, then it is 1.5 lakh. Worst scenario for you to experience 54,000. This is if you are able to have this kind of an approach, he will not further bargain. ಈಗ straight away if you are telling 54,000, ಅದರಲ್ಲಿ ಏನಾದ್ರು ರಿಬೇಟ್ ಇದೆಯಾ, ಅದರಲ್ಲಿ ಏನಾದ್ರು ಡಿಸ್ಕೌಂಟ್ ಇದೆಯಾ, ಏನಾದ್ರು, that is how the consumer mentality. Two things, you already prepared that value 50 lakhs. ಎರಡನೇದು you are starting from 4.5 lakhs with GST 5 lakh 25 approximately. No, this seems to be a little high. Okay, there is a mid-level operation, which means available gold. And then we tell, see, this is the thing available. So you are not giving a room for him to negotiate, to bargain. So like this, you should be already prepared. If you are able to do systematic approach, probably our success rate also will be very, very high. Likewise, PIN code, when you talk about, I think last time Mr. Ramana gave a beautiful presentation, importance about a PIN code. Okay, like this, we go with the preparation. We will be able to do. Very, very important most of the time. I think this is related to Mr. Ramana. We should know to select a particular prospect and pre-qualify. ಯಾರೋ ಒಬ್ರು ಬಂದ್ರು ಡೆಸ್ಪರೇಟ್ ಆಗಿ ನಾವು ತಗೊಂಡ್ರೆ, ಈಗ ಯಾವ್ದೋ ಒಂದು ನಂಬಿಕೆಯಲ್ಲಿ ಒಂದು ಡಿಜಿಟಲ್ ಮಾಲ್ ತಗೊಂಡ್ಬಿಟ್ಟಿದ್ದಾರೆ. If he's just going to keep that as a software somewhere in one corner, what is the point? We should get the right prospect so that he is able to do a trading. We should be able to recruit a right ACP or a CP or a partner who does the work for you. So just for the count sake, when we do, they will become a liability. I can give an example. On the digital mall, ನೀವು ಸೇಲ್ ಮಾಡಿದೀರಾ, ಅವರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅವರಿಗೆ ಮಾಹಿತಿ ತಿಳ್ಕೊಂಡಿಲ್ಲ, ಏನ್ ಮಾಡ್ತಾರೆ, ಒಂದು voucher generate ಮಾಡಬೇಕಂದ್ರೆ they will call you and it will be a burden for you. Instead, you educate, you qualify, you select the right person. If you feel the person is not fit, you give him, make him a partner, ಅಥವಾ make him only a UPOS owner. UPOS ತಗೊಂಡಿದ್ದಾರೆ ಅಂದ್ಬಿಟ್ಟು ACP position ಕೊಟ್ರೆ, I'm just giving, I know it's a common tip, very, very important. ಅದೇ ತರ ಒಂದು ವೆಂಡರ್ನ ನೀವು ಆನ್ಬೋರ್ಡ್ ಮಾಡ್ತೀರಾ, ರಿಜಿಸ್ಟ್ರೇಷನ್ ಆಯಿತು, GST ಕೂಡ ಇದೆ, ಬಟ್ ಒಂದು ಪ್ರಾಡಕ್ಟ್ ಕೂಡ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ವಿ ಸಿ ಲಾಟ್ ಆಫ್ hundreds of vendors who are registered, approved, activate ಕೂಡ ಆಗಿದೆ, ಬಟ್ ಪ್ರಾಡಕ್ಟ್ ಅನ್ನು ನೋಡಕ್ ಹೋದ್ರೆ ನಥಿಂಗ್. ಅವ್ರ ಪ್ರೊಫೈಲ್ ಕೂಡ ಅಪ್ಡೇಟ್ ಆಗಿಲ್ಲ, ಅವ್ರದ್ದು ಬ್ರೋಷರ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಇಟ್ಸ್ ಅ ಲೈಬಿಲಿಟಿ. ಸೊ ದಿಸ್ ಮೇ ಕ್ರಿಯೇಟ್ ಅ ಲಿಟಲ್ ನೆಗೆಟಿವ್ ಆಸ್ ಅ ಕಂಪನಿ ಗ್ಲೋಬಲ್ ಗಾನರ್ ಕೂಡ. They will say, a particular place 84, 85 pin code ಅಲ್ಲಿ ಹೋಗಿ ಒಂದು 25 ವೆಂಡರ್ಸ್ ಇದ್ದಾರೆ, ಅಲ್ಲಿ ನೋಡಿದ್ರೆ it's all incomplete. So as a customer, as a user, somebody you are giving a reference, can you do a booking? You go there, you are not able to place an order ಯಾಕಂದ್ರೆ ಅವರು ಪ್ರಾಡಕ್ಟ್ ಕೂಡ ಅಪ್ಲೋಡ್ ಮಾಡಿಲ್ಲ. This is what I mean. So you should also be able to pre-qualify, handhold, and make sure we bring them on par. Now, and we keep telling about it, you are the CEO of your company, you are the CEO of your life. So you need to have your own approach and USP. This is, what John feels. This need not be the only way of, doing it. You can take the best what suits you. ಇದರಿಂದ ಒಂದು 4-5 ಪಾಯಿಂಟ್ ನೀವು ತಗೊಂಡು ನಿಮ್ಮ ಪಿಚಿಂಗ್, ನಿಮ್ಮ ಪ್ರೆಸೆಂಟೇಷನ್, ನಿಮ್ಮ ಪ್ರಾಸ್ಪೆಕ್ಟಿಂಗ್ ಅಲ್ಲಿ you can put it. Step 1, step 2, step 3, ಈ ತರ ನೀವು ಮಾಡ್ಕೋಬಹುದು. So you need to have your own customized approach is what, I would say. Now, the very important thing on this one, for example, the UPOS earning ಬಗ್ಗೆ ನಾವು ಮಾತಾಡ್ತೀವಿ. These are all small steps. Most of us know about it. But the important point that I'm going to tell at the end of the slide, or next slide, is more important. Like prospecting, we even create that list antivi, user list, vendor list irbodu. Then you need to get that promotions.
It could be, contact me, text message irbodu. Nama global gunner app alli, nama ACP dashboards alli, sumaru ready creatives are there. If I may ask you, how many of you put the ready creatives in your profile, in your status? Can you put an, I, or, put a Y? How many of you, eager as we are talking, have global gana promotion, vendor promotion irbodu, ಅಥವಾ user promotion irbodu, ಇಲ್ಲ digital mall irbodu, ಎಷ್ಟು ಜನ ನಿಮ್ಮ ಪ್ರೊಫೈಲ್ ಅಥವಾ ಸ್ಟೇಟಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ಲೋಬಲ್ ಗಾನ ಪ್ರಮೋಷನ್ ಇಟ್ಟಿದ್ದೀರಾ? You can put, I, okay, for example, okay, good, Dr. Prasanna, very good. Dr. Srinivas, Chidanand, of course, leadership, Ranjit, very good, very good. But I think we have more than about, most of the parties, Rajneesh is telling, Manjunath is telling, what about the rest? It's a number business, Alva. So like this, we should be able to put those consistently. Why I am telling that perseverance, that passion, consistency, Andre, I'll tell you how important is that, consistency or perseverance is, okay? We simply put in, earn, 2% discount on your product and services, 100% GG coins. All that we know, we are not going to change this. Our approach will change. Content will remain the same. ಈಗ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ, ವ್ಯಾಲ್ಯೂಸ್ ಚೇಂಜ್ ಮಾಡಕ್ಕಾಗತ್ತ? ನೋ, ಇಟ್ಸ್ ಮಿಸ್ಸೆಲ್ಲಿಂಗ್ ಆಗುತ್ತೆ. The route that you take on a financial advice or that kind of a different approach of a share or a saving, that is different. But when you tell promotions, you need to stick to, because you cannot afford to give a wrong. ಈಗ for example, we keep talking about one additional thing. These are all common, but ಇದನ್ನ ಕೂಡ ಒಂದು 4-5 ಜನ ಮಾತ್ರ ಮಾಡ್ತಾ ಇದೀವಿ, ಉಳಿದಿರೋರು ನಾವು ಮಾಡ್ತಾ ಇಲ್ಲ. It doesn't cost us anything. Creatives are readily available. Why not we put and attract? There are a lot of people even in tier 2, tier 3 cities kuda promotion ಮಾಡಿ. I think last time kuda ನಮ್ಮ ರೂಪಶ್ರೀ madam wonderful training ಕೊಟ್ರು. E-commerce, the power, how it is. How many of are implemented? Big question mark. ಇನ್ನೊಂದು ಸಣ್ಣ idea what we are giving is, there is a trend. ನಮ್ಮ approach ನ ಸ್ವಲ್ಪ change ಮಾಡೋದು ಹೇಗೆ ಅಂದ್ರೆ, we go behind customers, we go behind vendors, we go behind, for example, as a UPOS owner, this is on UPOS owner ಅನ್ಕೊಳ್ಳಿ. When you made him a user, next time ಏನಾಗುತ್ತೆ, you need to be calling him, recharge ಏನಾದ್ರೂ ಇದೆಯಾ ಮಾಡ್ತೀರಾ? ಈಗ ಅದಕ್ಕೆ ಒಂದು ಸ್ಮಾಲ್ ಆಲ್ಟರ್ನೇಟ್ ವಾಟ್ ಐ ಕ್ಯಾನ್ ಸಜೆಸ್ಟ್ ಇಸ್, ಯೂಸರ್ ಆದ ತಕ್ಷಣ ಅವರಿಗೆ ಒಂದು 1000 rupees GG ವೌಚರ್ ಅವರು ಆಪ್ ಅಲ್ಲಿ ಅವರಿಂದ ದುಡ್ಡು ತಗೊಳ್ಳಿ, ಒಂದು ವೌಚರ್ ಹಾಕಿ. And in our team, couple of them tried, and it's a very big success. So ಈಗ 1000 GG voucher ಜನರೇಟ್ ಮಾಡಿ ಒಂದು ಯೂಸರ್ ನೀವು as a UPOS ಓನರ್ ನೀವು ಹಾಕಿದ ತಕ್ಷಣ, you need not call them, ಅವರು ಕಾಲ್ ಮಾಡ್ತಾ ಇರ್ತಾರೆ, ಏನ್ ಮಾಡೋದು, ಹೇಗ್ ಮಾಡೋದು, what do I do, where do I do? Okay, this like this, your preparation, this can be unique for you. This is suggestion what I am giving, for example. But ನಿಮ್ಮ ಮೈಂಡ್ ಅಲ್ಲಿ ಈ ತರ ನೀವೇ ಒಂದು ಕ್ರಿಯೇಟಿವ್ನೆಸ್ ಅಲ್ಲಿ ನೀವು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬಹುದು. what do I do with this 1000 GG voucher? ರೀಚಾರ್ಜ್ ಮಾಡಬಹುದು. ಈಗ ರೀಚಾರ್ಜ್ ಮಾಡಕ್ಕೆ ಅವರಿಗೆ ಆ ಕನ್ವೀನಿಯನ್ಸ್ ಚಾರ್ಜಸ್ ಮಾತ್ರ ಆಗುತ್ತೆ, ಗೇಟ್ವೇ ಚಾರ್ಜಸ್ ವಿಲ್ ನಾಟ್ ಬಿ ದೇರ್, ಉಳಿಯುತ್ತೆ. ಸೊ 2 things you are covering in one shot. Firstly, you are making a user to be default user in your UPOS. GG voucher ಆದ ತಕ್ಷಣ he becomes a default user. ಎರಡನೇದು, you are making him to trade. You are reducing the dependency on the UPOS and you are making him an active customer with you. It could be 1000. One of my person even generated 10,000 voucher for 2 customers he onboarded. 10,000 GG voucher create ಮಾಡಿ, as he added him as a user in UPOS, he did it. Jaykumaran avaru. Like that, we can try. There is nothing wrong. I'm not telling you 100 users add ಮಾಡಿದ್ರೆ 100 ಜನ ಮಾಡಕ್ಕೆ. I told you the previous slide, rejection ಇರಬಹುದು. 50% ತಗೊಳ್ಳಿ, 25 ಜನ ತಗೊಳ್ಳಿ. You're 25 today, you might have hundreds of users in your digital mall. ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಬಿಗ್ ಕ್ವೆಶ್ಚನ್ ಮಾರ್ಕ್. ಬಟ್ ಈ ತರ ಒಂದು ಸಣ್ಣ ಎಫರ್ಟ್ ನಾವು ಮಾಡಕ್ ಹೋದ್ರೆ ದೇ ವಿಲ್ ಬಿ ಮೋರ್ ಆಕ್ಟಿವ್. ಯು ನೀಡ್ ಟು ಹ್ಯಾವ್ ಯುವರ್ ಓನ್ ಗ್ರೂಪ್. ಈಗ ಇನ್ನೊಂದು ಕ್ವೆಶ್ಚನ್, ನೀವು ಎಲ್ಲರೂ ಕೂಡ ಡಿಜಿಟಲ್ ಮಾಲ್ ಓನರ್, ಹೌ ಮೆನಿ ಆಫ್ ಯು ಗಾಟ್ ಎ ಸೆಪರೇಟ್ ಗ್ರೂಪ್, ಪರ್ಸನಲ್ ಗ್ರೂಪ್ ಫಾರ್ ಯುವರ್ ಯೂಸರ್ಸ್ ಅಂಡ್ ವೆಂಡರ್ಸ್? ಯು ಕ್ಯಾನ್ ಪುಟ್ ಅ ವೈ. ಎಷ್ಟು ಜನ ನಿಮ್ಮ ಯೂಸರ್ಸ್ ನಿಮ್ಮ ವೆಂಡರ್ಸ್ಗೆ ಸೆಪರೇಟ್ ಒಂದು ವಾಟ್ಸ್ಆಪ್ ಗ್ರೂಪ್ ಇಟ್ಕೊಂಡಿದ್ದೀರಾ? Appreciate few. So like this, everybody as a digital mall owner, you need to have it. All leaders are putting in, all the CPs are able to, but others very few. Why not? So we need to, because idralli ಏನು useful ಆಗುತ್ತೆ ಅಂದ್ರೆ, you will be able to put the vendor users and post promos. Okay, weekly meetings kuda arrange ಮಾಡಬಹುದು. Onboard yourself as a vendor. ಇದೆಲ್ಲ little bit of a tips that I am giving, and then you identify the local vendors and premium additional business kuda ಮಾಡಬಹುದು. How to get new users without a sales pitch, ಇದೆಲ್ಲ ನೀವು ಇದು ಮಾಡಬಹುದು. In fact, I was suggesting to our team,
ಈಗ ನಾವು ಒಂದು ಶಾಪ್ ಒಂದು ನಾವು ಓಪನ್ ಮಾಡ್ತೀವಿ, ಒಂದು ಆಫೀಸ್ ನ ಇನಾಗ್ರೇಟ್ ಮಾಡ್ತೀವಿ, ಒಂದು ಮದುವೆ ಇರಬಹುದು, ಒಂದು ಫಂಕ್ಷನ್ ಇರಬಹುದು. ನಾವು ಹೇಗೆ ನಾವು ಒಂದು ಇನ್ವಿಟೇಷನ್ ಕೊಟ್ಟು 100 ಜನನ ಕರೆದು ಒಂದು ಯುಪಾ ಸ್ಟೋರ್ ಇನಾಗ್ರೇಟ್ ಮಾಡೋ ಟೈಮ್, ಅದೇ ತರ ಡಿಜಿಟಲ್ ಮಾಲ್ ಇನಾಗ್ರೇಷನ್ ಕೂಡ ನಾವು ಮಾಡಕ್ಕೆ ನಾವು ಇದು ಮಾಡಬೇಕು, ಟ್ರೈ ಮಾಡಬೇಕು. ದ ಮೊಮೆಂಟ್ ಯು ಬಿಕಮ್ ಅ ಯುಪಾಸ್ ಓನರ್, ಕಾಲ್ ಫಾರ್ ಅ ಮೀಟಿಂಗ್, 100 ಯೂಎಸ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಒಂದು ಲಾಂಚ್ ತರ ಮಾಡಿ ಡಿಜಿಟಲ್ ಮಾಲ್. That is how it should be. That is a level of a thinking it should be. Okay. So like this, you can, create and then, do things. These are the few creatives. It's all beautifully available. Allah readily available. See, these are the few invites. Even you can show to a vendor like this. You can have. ಇದೆಲ್ಲ ನೀವು ಸ್ಯಾಂಪಲ್ಸ್ ಇರ್ಬೋದು. ಐ ಥಿಂಕ್ ಮೋಸ್ಟ್ ಆಫ್ ಯು ವುಡ್ ಹ್ಯಾವ್ ಸೀನ್. ಫಾರ್ ದೋಸ್ ಹೂ ಆರ್ ನಾಟ್ ಡನ್ ಇಟ್, ಇಲ್ಲಿ ನಿಮ್ಮ ನೇಮು, ನಿಮ್ಮ ಐಡಿಸ್ ಕೂಡ ಬರುತ್ತೆ. ಐ ಥಿಂಕ್ ಇನ್ ದ ಡೆಮಾನ್ಸ್ಟ್ರೇಷನ್ so many times it has been showed. Okay. Now this is very, very interesting. ಈ ಲಿಸ್ಟ್, ಈ ಆಕ್ಷನ್ಸ್ ಎಲ್ಲ we do it. Most of the time we do today ಒಂದು ಜೋಶಿ, ಒಂದು ಖುಷಿಯಿಂದ ಮಾಡ್ತೀವಿ, but then we do not do it on a consistent basis. Power of compounding, power of consistency, power of perseverance. It is called even an eighth wonder. These numbers few might have seen. Just have a look at it. 1.01% exponential 365 ತಗೊಂಡ್ರೆ it is 37.8. ಈ 1.01 ಪಾಯಿಂಟ್ ನನಗೂ ಎಷ್ಟು ಡಿಫರೆನ್ಸ್ ಇದೆ? ಹಾರ್ಡ್ಲಿ 0.01. You see that 365 power of exponential ನೀವು ನೋಡಿದ್ರೆ 0.03. What is the message that I want to give it here? Anything and everything that we do, 365 another 365 days ಅಂತೀವಿ. ಸ್ಮಾಲ್ ಆಕ್ಟ್ ಇರಬಹುದು, ಆಡಿಂಗ್ ಆಫ್ ಅ ಕಸ್ಟಮರ್ ಇರಬಹುದು, ಆಡಿಂಗ್ ಅ ಟ್ರಾನ್ಸಾಕ್ಷನ್, ಆಡಿಂಗ್ ಅ ವೆಂಡರ್, ಪ್ರಾಸ್ಪೆಕ್ಟಿಂಗ್ ಇರಬಹುದು, ಸೆಂಡಿಂಗ್ ಅನ್ SMS ಇರಬಹುದು. We need to do it consistently. That is what is the power of compounding. That is called eighth wonder. It is not that, I have told. It is the words of Albert Einstein. All of you know about it. What he says is power of compounding. It is like he's relating those days to compound interest. See what he says. Compound interest is the eighth wonder of the world. He who understands it earns it. He who does not pays it. Simple. So, ee power ನಾವು ತಿಳ್ಕೊಂಡ್ರೆ, consistency, every day doing, we are going to earn it. And if we are not, we end up paying, we end up losing. A word na ನೀವು replace ಮಾಡಬಹುದು. Okay. So it becomes a, you gain or you lose. It's a pain, it becomes. So that is what it is. Okay. So the power of compounding is very, very important. Every day 3 customers. Deva sir kuda ಪ್ರತಿಯೊಂದು ಟೈಮ್ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ದಾರೆ. He has started even an event like big. Okay. Simple steps, small things, big results. So, but if you take a break, it is not going to. We need to do it consistently. When I'm, immediately thought of this, I just thought of a small story, and then with it, I will just finish it. So all of you know, maybe few of you would have been an old story. There was a king who wanted to, told his ministers to come up with some kind of a game. Somebody thought of a horse riding, archery, different games. He told, no, it should help me to prove my potential and, my talent, knowledge. So one of the ministers, very wise, person, he came and brought the chess, and he told, this is because this will help the king to prove his potential and relating to the kingdom, Allah. So chess is something like that. So he told, wow, amazing. You are the most intelligent person in my kingdom. You ask whatever you want, I'll give you. And that, person, wise person, he just told, king, anyway, the chessboard is in front. He told, I just want 1 rice for each of this, boxes that are there. Only thing I want you to, multiply it. You have ಮೊದಲನೇ ಬಾಕ್ಸ್ ಅಲ್ಲಿ ಒಂದು ಕಾಲ್ ಇಟ್ರೆ, it's a rice that I want. So ಎರಡನೇದಲ್ಲಿ multiply it. ಮೂರನೇದಲ್ಲಿ multiply it. The king was shocked. Just now I told you, you are the wisest man in my kingdom. I think you are the big fool. I'll give you another chance. Okay. You change. You ask me whatever you want. Okay. So the wise man told, no, I am sticking on to what I wanted. You do it. Anyway, choice is yours. And friends, what happened? The first box, the king told, okay, to bring rice in a plate and place one rice. Second one, it made to 2. Third one, it went to 4. And it's exponential. Power of compounding. 4 became 16. 16 became 256. As it gradually started, 5th, 6th, and 7th, you see how it is, because it's the power of exponential. It went to second level. King king palace ಅಲ್ಲಿ ಇರೋದೆಲ್ಲ ತಗೊಂಡ್ ಬನ್ನಿ. Not possible. 4th row, entire kingdom, half of it is. 5th and 6th, there was nothing to give. So the king need to surrender and tell, you are the real thing, I really. So why I'm giving this example is power of exponential, power of multiplication, power of thing that we do consistently.
definitely we will be victorious. That is what consistency is everything. Success does not come from what you do occasionally. ಏನೋ ಒಂದು ಮೀಟಿಂಗ್ ಕರೆದ್ರು, ದೇವ ಸರ್ ಇದು ಮಾಡಿದ್ರು, ಅವ್ರನ್ನ ಖುಷಿ ಮಾಡ್ಸೋಣ, ಇಲ್ಲ RD ಅವ್ರು ಕರೆದ್ರು ಅದಕ್ಕೆ ಒಂದು ಮೀಟಿಂಗ್ ಅಟೆಂಡ್ ಮಾಡೋಣ. Once in a while, whenever I am free, I'll come for a meeting. Whenever I am free, I'll do a prospecting. No, friends, success will not come, but it comes from what you do on a consistent basis. Perseverance, passion in the yavag now martivino, that is where the success will come. With this, I just close. Thank you so much for the wonderful, opportunity, and you have been, brilliant audience, passionately listen madidri. So, thank you so much. Thanks to Mr. Deva sir for having yet another giving me an opportunity, and thanks to our chairman. Thank you, Mr. Srisha.